ಫಂಕಿ ವರ್ಲ್ಡ್ ಜ್ಞಾಪನ ಬಂತು ಕಂಡ್ರೆ ಅವ್ರು ಒಳ್ಳೆ ಆಫರ್ ಕೊಟ್ಟಿದ್ರು. ಫಂಕಿ ವರ್ಲ್ಡ್ ನೋಡೋದ ಅಂತ ಅಲ್ಲಿಗೆ ಹೋದ್ರೆ ಅಯ್ಯೋ ಶಿವ, ಅವ್ರ ಅಂಗಡಿಲಂತೂ ಏನ್ರಿ ಕಲೆಕ್ಷನ್ಸು. ನಮಸ್ಕಾರ ಗುರು. ಇವತ್ತು ಬೆಳಿಗ್ಗೆ ಎದ್ದು ಮಾಡೋದಕ್ಕೆ ಏನು ಕೆಲಸ ಇರಲಿಲ್ಲ ಅಂತ ಬೆಂಗಳೂರಿಂದ ನನ್ನ ಶಿಷ್ಯ ಬಂದಿದ್ದಾಗರು. ಅವ್ನಿಗಂತೂ ಕೆಲಸ ಇರಲಿಲ್ಲ ಅಂತ ಬಂದಿರಲಿಲ್ಲ. ಇವತ್ತು ಏನೋ ತನಿ ಹರಿತಂತ್ರಪ್ಪ, ಅದಕ್ಕೋಸ್ಕರ ಬೆಂಗಳೂರಿಂದ ಬಂದಿದ್ದ ಕಣ್ರಿ. ಅದ್ರ ಜೊತೆ ಬೆಳಗ್ಗೆ ತನಿ ಹರಿಯೋದಾಗ ಚಪ್ಪಲಿ ಕಿತ್ತಾಗಿತ್ತು ಅಂತ ಚಪ್ಪಲಿ ತಗೋಬೇಕು ಅಂತ ಎಲ್ಲಿ ಹೋಗೋದ ಅಂತ ಯೋಚನೆ ಮಾಡುವಾಗ ಫಂಕಿ ವರ್ಲ್ಡ್ ಜ್ಞಾಪನ ಬಂತು ಕಂಡ್ರೆ ಅವ್ರು ಒಳ್ಳೆ ಆಫರ್ ಕೊಟ್ಟಿದ್ರು. ಫಂಕಿ ವರ್ಲ್ಡ್ ನೋಡೋದ ಅಂತ ಅಲ್ಲಿಗೆ ಹೋದ್ರೆ ಅಯ್ಯೋ ಶಿವ, ಅವ್ರ ಅಂಗಡಿಲಂತೂ ಏನ್ರಿ ಕಲೆಕ್ಷನ್ಸು. ಯಾವ ಕಡೆ ನೋಡಿದ್ರು ತುಂಬಿ ತುಳುಕ್ತೈತೆ ಅನ್ಕೊಳ್ಳಿ. ಶೂಗಳಾಗ್ಬೋದು, ಚಪ್ಪಲಿಗಳಾಗ್ಬೋದು, ಬಟ್ಟೆಗಳು ಏನಿವನ್ ಎಲ್ಲಾನು ಇದೆಲ್ಲ ತುಂಬಿ ತುಳುಕ್ತಾ ಇದ್ರೆ ಇಲ್ಲಿ ನೋಡ್ರಿ ಎಷ್ಟು ಹುಡುಕ್ತಾವನೆ ಅಂದ್ರೆ ಈ ನನ್ನ ಮಗ ಅಂತೂ ಸಿಕ್ಕಾ ಬಟ್ಟೆ ಹುಡುಕ್ತಾ ಕಂಡ್ರಿ. ಅಷ್ಟೆಲ್ಲ ಹುಡುಕಿ ಅಲ್ಲಿರೋದನ್ನೆಲ್ಲ ನೋಡಿ ಅದೆಲ್ಲ ಸಾಕಾಗ್ದೇನೆ ಹೊಸದಾಗಿ ಬಂದಿರೋ ಕಲೆಕ್ಷನ್ಸ್ನೂ ತಗ್ಸ್ತಾ ಪಾಪ ಬ್ರೋ ಅಂತೂ ಏನು ಪಾಪ ಏನು ಮಾತಾಡಲಿಲ್ಲ ಅನ್ಕೊಳ್ಳಿ. ತೆಗ್ದೆಲ್ಲನೂ ತೋರಿಸ್ರು. ಕೊನೆಗೂ ಅದರಲ್ಲೊಂದು ಜೊತೆ ನಾವು ಹುಡುಕ್ತಾ ಕಂಡ್ರಿ. ತಗೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಹಂಗೋ ಹಿಂಗೋ ಅದನ್ನು ನೋಡ್ಕೊಂಡು ಅನ್ಕೊಳ್ಳಿ ಚೆನ್ನಾಗೈತಾ ಏನು ಅಂತ. ತುಂಬ ಇಷ್ಟ ಆಯಿತು. ಪ್ರೈಸ್ ಅಂತೂ 450 ಕನ್ಫರ್ಮ್. ₹1 ಕಮ್ಮಿ ಮಾಡಲಿಲ್ಲ ಕಣ್ರಿ ಅವರಂತೂ. ಕರ್ಕೊ ಹೋಗಿದ್ದು ಈ ಬಡ್ಡಿ ಮಗನ ಚಪ್ಪಲಿ ಕಿತ್ತೋಗೈತೆ ಅಂತ ಮಾತ್ರ. ನನಗೂ ಒಂದು ಜೊತೆ ಚಪ್ಪಲಿ ತಗೊಟ್ಟ ಅಂತ ಖುಷಿಯಾಗಿದೆ ಕಣ್ರಿ. ಬಟ್ ಈ ಕಳ್ಳನ ಮಗ ಅವ್ನ ಪೇ ವರ್ಕ್ ಆಯ್ತಲ್ಲ ಅಂತ ನನ್ನ ಕೆಲೆ ಪೇ ಮಾಡಿ Emotional damage. ಮಾಡಿಸ್ತಾ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು.